ನಾನು ಆಮ್ ಆದ್ಮಿ ಪಕ್ಷದಿಂದ ಇವತ್ತು ನಾವು ಸಾರ್ವಜನಿಕರಲ್ಲಿ ಬೆಲೆ ಏರಿಕೆ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದೀವಿ. ಈಗ ಕಳೆದ ಒಂದು ವಾರ 10 ದಿವಸದಲ್ಲಿ ಪ್ರತಿ ಒಂದು ದಿನ ನಾವು ಉಪಯೋಗಿಸೋ ಸಾಮಾನ್ಯ ಪದಾರ್ಥಗಳ ಬೆಲೆ ಏರ್ಕೊಂಡು ಹೋಗ್ತಾ ಇದೆ. ಹಾಲಾಗ್ಲಿ, ನೀರಾಗ್ಲಿ, ಕರೆಂಟ್ ಆಗ್ಲಿ, ತೆರಿಗೆ ಆಗ್ಲಿ, ಟ್ಯಾಕ್ಸು, ಮೆಟ್ರೋ ದರಗಳಾಗ್ಲಿ ಎಲ್ಲವೂ ಹೆಚ್ಚಾಗಿದ್ದಾವೆ. ಇದರಿಂದ ಪ್ರತಿ ಕುಟುಂಬಕ್ಕೂ ಸಹ ನಾವು ಇಲ್ಲಿ ನಮ್ಮ ಕರೆ ಪತ್ರದಲ್ಲಿ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀವಿ. ಕನಿಷ್ಠ ಅಂದ್ರೆ 7,560 ರೂಪಾಯಿ ಪ್ರತಿ ಕುಟುಂಬಕ್ಕೆ ಜಾಸ್ತಿ ಆಗಿದೆ. ನಾವು ಈ ಕರೆ ಪತ್ರದಲ್ಲಿ ನಿಮ್ಗೆ ಬೆಲೆ ಏರಿಕೆ ಎಲ್ಲ ಪ್ರತಿ ಒಂದು ಪದಾರ್ಥಕ್ಕೂ ನಾವು ಕೊಡ್ತಾ ಇದ್ದೀವಿ. ಅದ್ರಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ ನಿಮ್ಮ ಕುಟುಂಬಕ್ಕೆ ಎಷ್ಟಾಗತ್ತೆ ಅಂತ. ಇದ್ರೆಲ್ಲ ಮೂಲ ಕಾರಣ ಭ್ರಷ್ಟಾಚಾರ, ಆಮೇಲೆ ಅಯೋಗ್ಯತೆ. ಯಾವಾಗವರೆಗೂ ಇಲ್ಲಿ ಭ್ರಷ್ಟಾಚಾರ, ಅಯೋಗ್ಯತೆ ಇರುತ್ತೋ ಅವಾಗವರೆಗೂ ಬೆಲೆ ಏರಿಕೆ ಇರುತ್ತೆ. ಕೇಂದ್ರದಿಂದ ಪೆಟ್ರೋಲ್ ದರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿತ್ತು, $110 ಇತ್ತು, ಅವತ್ತು 90 ರೂಪಾಯಿ ಇತ್ತು ಲೀಟರ್ ಪೆಟ್ರೋಲು. ಈಗ ಅದು ಕಡಿಮೆ ಆಗಿ 60 ಆಗಿದೆ, ಅರ್ಧಕ್ಕರ್ಧ ಆಗಿದೆ. ಆದ್ರೂ ನಮ್ಮ ಪೆಟ್ರೋಲ್ ಬೆಲೆ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಇದು ಸರ್ಕಾರದ ಅಯೋಗ್ಯತೆ ಹಾಗೂ ಕೇಂದ್ರ ಸರ್ಕಾರದ ಅಯೋಗ್ಯತೆ. ಹಾಗೂ ಇಲ್ಲಿ ಪ್ರತಿ ಕಾಮಗಾರಿನಲ್ಲೂ ಮೊನ್ನೆನೆ ಯಾರೋ ರಾಜಣ್ಣನ ಆರೋಪ ಮಾಡಿದ್ರು, ಎಲ್ಲಾ ಒಂದು ಕಾಂಟ್ರಾಕ್ಟಲ್ ಗುತ್ತಿಗೆದಾರರಿಂದನೂ ಅವರು 40, 50, 60% ಕಮಿಷನ್ ಹೊಡಿತಾ ಇದ್ದಾರೆ. ಸೊ ಸಾರ್ವಜನಿಕರಲ್ಲಿ ವಿನಂತಿ ಏನು ಅಂದ್ರೆ, ಈ ಭ್ರಷ್ಟಾಚಾರ ಇರೋದು, ಬೆಲೆ ಏರಿಕೆ ಇರೋದು ಬಿಜೆಪಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಅವರೇ ಕಾರಣ ಇದಕ್ಕೆ. ಸೊ ನಾವು ಸಾರ್ವಜನಿಕರಲ್ಲಿ ಬೆಲೆ ಏರಿಕೆ ಬಗ್ಗೆ ಅರಿವು ಮೂಡಿಸಿ ಈ ಎರಡು ಸರ್ಕಾರವನ್ನು ಓಡಿಸಿ ನಾವು ಮುಂಬರುವ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿನಲ್ಲಿ ಸ್ಪರ್ಧೆ ಮಾಡಲಿದ್ದೀವಿ. ಹಾಗೂ ಬೇರೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ದಯವಿಟ್ಟು ಚುನಾವ್ ಗುರುತು ಪರಕ್ಕೆ ಆಮ್ ಆದ್ಮಿ ಪಕ್ಷವನ್ನ ಬೆಂಬಲಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ಬೇಕು. ಮಾಡ್ತಿದೆ ರಾಜ್ಯ ಸರ್ಕಾರ. ಹಾಲಿನ ಬೆಲೆ, ಬೇರೆ ಬೇರೆ ಬೆಲೆಗಳು ಖರ್ಚು ಮಾಡ್ತಿದೆ. ಅದು ಅಲ್ಲದೆ ಇವತ್ತು ಬೆಂಗಳೂರಲ್ಲಿ DK ಶಿವಕುಮಾರ್ ಅಂತ ಹೇಳಿ ಒಬ್ಬ ಉಸ್ತುವಾರಿ ಮಿನಿಸ್ಟರ್ ಏನಿದ್ದಾರೆ, ಅವ್ರು ಹೇಳಿದ್ದಾರೆ ನೀರಿನ ಬೆಲೆನೂ ನಾವು ಜಾಸ್ತಿ ಮಾಡ್ತೀವಿ, ಕಸಕ್ಕೂ ನಾವು ಟ್ಯಾಕ್ಸ್ ಹಾಕ್ತೀವಿ, ನೀವು ಮಾಡ್ತಿರೋ ಪಾರ್ಕಿಂಗಿಗೂ ಟ್ಯಾಕ್ಸ್ ಹಾಕ್ತೀವಿ ಅಂತ. ಇದರಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತದೆ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಗೆಲ್ಸಿ ತಂದಿದ್ದೀವಿ, ಇವತ್ತು ಅದರಿಂದ ತುಂಬಾ ತೊಂದರೆ ಆಗ್ತಿದೆ. ಅದೇ ರೀತಿ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ತೊಂದರೆ ಆಗ್ತಿದೆ ಅಂತೇಳಿ ಆಮ್ ಆದ್ಮಿ ಪಾರ್ಟಿ ತಮ್ಮೆಲ್ಲರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ. ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ನೀವು ಯೋಚನೆ ಮಾಡಿ ಒಳ್ಳೊಳ್ಳೆ ಡಿಸಿಷನ್ಗಳನ್ನ ತಗೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ, ದೇಶದ ಬೆಲೆ ಏರಿಕೆ ಹೆಚ್ಚಾಗಿದೆ. ಅದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಇವತ್ತು ಗ್ಯಾಸ್ ಬೆಲೆ ಹೆಚ್ಚಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಅದೇ ರೀತಿ ಹಾಲಿನ ಬೆಲೆ ಹೆಚ್ಚಾಗಿದೆ. ಏನೂ ಇಲ್ಲ ಅಂತೇಳಿ ಬೆಂಗಳೂರಲ್ಲಿರುವ ಗ್ರಾಹಕರಿಗೆ ಇವತ್ತು ನೀರಿನ ಬೆಲೆ ಹೆಚ್ಚಾಗಿದೆ ಮತ್ತು ಕಸ ಮತ್ತು ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡೋದಾದ್ರೆ ಪಾರ್ಕಿಂಗ್ ಸ್ಟ್ರೀಟು, ಬ್ರಿಗೇಡ್ ರೋಡು ಮತ್ತು ಕ್ಯಾಸ್ಟಲ್ ಸ್ಟ್ರೀಟು ಈ ಏರಿಯಾಗಳಲ್ಲಿ ಇಡೀ ದೇಶದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ ಮತ್ತು ರಾಜ್ಯದಲ್ಲೂ ಬೆಲೆ ಏರಿಕೆ ಹೆಚ್ಚಾಗಿದೆ. ಇವತ್ತು ದೇಶದ ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಗ್ಯಾಸ್ ಮೇಲೆ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಮೇಲೆ ಬೆಲೆ ಏರಿಕೆ ಆಗಿದೆ, ಮತ್ತೆ ಬೇರೆ ಬೇರೆ ಉಪಸರಗಳ ಬೆಲೆ ಏರಿಕೆ ಆಗಿದೆ. ಆದ್ರೆ ರಾಜ್ಯದಲ್ಲಿ ಇವತ್ತು ಹಾಲಿನ ಮೇಲೆ ಬೆಲೆ ಏರಿಕೆ ಮಾಡಿ 400 ರೂಪಾಯಿ ಜಾಸ್ತಿ ಮಾಡಿ 10% ಅಷ್ಟು ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನೀವು ಯಾವ್ದಾದ್ರು ಒಂದು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನಿಮಗೆ ಪೇಪರ್ಗಳ ಬೆಲೆ ಹೆಚ್ಚಾಗಿದೆ ಇವತ್ತು. ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿರೋರಿಗೆ ಈಗಾಗಲೇ ಹೊಸ ಒಂದು ಬಿಸಿ ತಡ್ತಾ ಇದೆ. ಅದು ಕಾವೇರಿ ನೀರಿನ ಬೆಲೆ ಏರಿಕೆ ಮಾಡ್ತೀವಿ ಅಂತೇಳಿ ಒಂದು ಏನು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಪಾರ್ಕಿಂಗ್ಗಳು, ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡೋ ವೆಹಿಕಲ್ಗಳಿಗೂ ಸಹ ಇವತ್ತು ಅದಕ್ಕೆ ನೀವು ದುಡ್ಡು ಕಟ್ಟಬೇಕು ಅಂತೇಳಿ. ನಿಮ್ಮ ಮನೆ ಮುಂದೆ ಕಸ ತಗೊಂಡು ಹೋಗ್ತಾ ಇದ್ರು, ಇದು ಫ್ರೀಯಾಗಿ ತಗೊಂಡು ಹೋಗ್ತಿದ್ರು, ಈಗ ಅದಕ್ಕೂ ಸಹ ಸೆಸ್ ಮೂಲಕ ದುಡ್ಡು ಕಟ್ಟಬೇಕು. ಖಾಲಿ ಸೈಟ್ಗಳಿದ್ರೆ ನೀವು ದುಡ್ಡು ಕಟ್ಟಬೇಕು. ಇದಕ್ಕೆ ವಿರುದ್ಧವಾಗಿ ಒಂದು ಚಿಕ್ಕದಾಗಿ ಅಭಿಯಾನನ ಪ್ರಾರಂಭ ಮಾಡಿದ್ವಿ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನ ವತಿಯಿಂದ. ಅದಕ್ಕಾಗಿ ನಾವೆಲ್ಲ ಸೇರ್ಕೊಂಡು ಇವತ್ತು ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಮತ್ತು ಕ್ಯಾಸ್ಟಲ್ ಸ್ಟ್ರೀಟ್ ಈ ಏರಿಯಾಗಳಲ್ಲಿ ಈ ಅಭಿಯಾನನ ಮುಂದುವರಿಸ್ತಿದೆ. ಥ್ಯಾಂಕ್ ಯು ಸರ್. ಶಿವಕುಮಾರ್ ಅಂತ, ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು. ಇವಾಗ ನಾವು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈ ಅಭಿಯಾನ ಕಾರ್ಯಕ್ರಮ ಯಾಕಂದ್ರೆ ಬೆಲೆ ಏರಿಕೆ ಬಗ್ಗೆ ಶ್ರೇಷ್ಠವಾಗಿ ಬೆಲೆ ಏರಿಕೆ ಬಂದು ಪೆಟ್ರೋಲ್ ಇನ್ಕ್ರೀಸ್ ಮಾಡಿದ್ರು, ಡೀಸೆಲ್ ಇನ್ಕ್ರೀಸ್ ಮಾಡಿದ್ರು, ಹಾಲ್ ಇನ್ಕ್ರೀಸ್ ಮಾಡಿದ್ರು, ಪ್ರಾಪರ್ಟಿ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ಗಾರ್ಬೇಜ್ ಸೆಸ್ ಎರಡು ತರ ಸೆಸ್ ಮಾಡಿದ್ದಾರೆ. ಒಂದು ಬಂದು ಆಲ್ರೆಡಿ ಇತ್ತು 0.5% ಸೆಸ್ ಇತ್ತು, ಅದ್ರ ಜೊತೆಯಲ್ಲಿ ಇನ್ನೊಂದು ಸೆಸ್ ಆಡ್ ಮಾಡ್ಕೊಂಡು 2 ತರ ಸೆಸ್ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ತಗೊಂತಾ ಇದ್ದಾರೆ. ಇದು ಸುಮಾರು ಜನರಿಗೆ ಗೊತ್ತಿಲ್ಲ. ಕರೆಂಟ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ,
ಮತ್ತೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಸಿಂಗಪೂರ್ ಅಂತ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಯವರು. ಸಿಂಗಪೂರಿಗೆ ಬೆಂಗಳೂರಿಗೆ ಕನೆಕ್ಷನ್ ಮಾಡ್ತಾರೆ. ಯಾವ ರೀತಿಯಲ್ಲಿ ಕನೆಕ್ಷನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಸಿಂಗಪೂರ್ ಅಲ್ಲಿ ಮಿನಿಸ್ಟರ್ಗಳು ಅವ್ರದ್ದು ಸಂಬಳ ಜಾಸ್ತಿ ಮಾಡ್ಕೊಂಡಿದಾರಂತೆ. ಅವ್ರು ಸಿಂಗಪೂರ್ ಸ್ಥಿತಿ ನೋಡಿದ್ರೆ ಅವ್ರು ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಇದೆ. ನಮ್ಮ ಬೆಂಗಳೂರು ಸ್ಥಿತಿ ಇವತ್ತು ನೋಡ್ರೆ ಕಸ ಎಲ್ಲೆಲ್ಲ ಹಾಕಿದ್ದಾರೆ, ಎಷ್ಟೊಂದು ಬ್ಲಾಕ್ ಸ್ಪಾಟ್ ಆಗಿದೆ ಅಂತ ನೋಡಿದ್ರೆ ಕಣ್ಣಿಗೆ ರಕ್ತ ಬರಂಗಿದೆ. ಇವ್ರೆ ಈ ತರ ಒಂದು ಸ್ಥಿತಿ ಇಟ್ಕೊಂಡು ಅವ್ರಿಗೆ ಕಂಪೇರ್ ಮಾಡ್ಕೊಂಡು ನಾವು ಇಲ್ಲಿ 100% ಹೈಕ್ ಮಾಡ್ಕೊಳ್ಳೋದು ಸರಿನಾ? ಇದು ಯಾರ ದುಡ್ಡು? ಜನರ ದುಡ್ಡು, ತೆರಿಗೆ ದುಡ್ಡು. ನಮ್ಮ ತೆರಿಗೆಯನ್ನು ಡಿಫ್ರೆಂಟ್ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ನಮ್ಮನ್ನ ರಕ್ತನ ಹಿಂಡ್ತಾ ಇದ್ದಾರೆ. ಇದು ಶಿವಕುಮಾರ್ ಸೈನಿಂಗ್ ಆಫ್ ಫ್ರಮ್ ಬ್ಯಾಂಗ್ಳೂರ್.